ಹಲೋ ವಿವರ್ಸ್, ಕಡಲೆಕಾಯಿ ಪರಿಷೆ ಎರಡನೇ ಭಾಗ. ಇವತ್ತು ಮೊದಲನೇ ಭಾಗದಲ್ಲಿ ದೊಡ್ಡ ಗಣಪತಿ ಹಾಗೂ ಅಂಗಡಿ ಮಳಿಗೆಗಳನ್ನೆಲ್ಲ ನೋಡಿದ್ರಿ. ಇದು ಅದು ಮುಂದುವರೆದ ಭಾಗ ಅಷ್ಟೇ. ಎಲ್ಲ ಜಾತ್ರೆಯಲ್ಲಿರೋ ಥರನೇ ಕಾಲಕ್ಕೆ ತಕ್ಕಂಗೆ ಎಲ್ಲ ಬದಲಾವಣೆಗಳು ಆಗಿದೆ. ಇದೇ ದೊಡ್ಡ ಬಸವ. ಇದಕ್ಕೆ ಕಡಲೆಕಾಯಿ ಪರಿಷೆ ನಡೆಯುತ್ತೆ ಪ್ರತಿ ವರ್ಷವೂ. ಈ ದೇವಸ್ಥಾನ ನೋಡಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬೆಳಗಿನ ಹೊತ್ತು ಬಂದರೆ ಇಷ್ಟೆಲ್ಲ ವಿಜೃಂಭಣೆ ಕಾಣಿಸಲ್ಲ. ಈ ಅಲಂಕಾರ ನೋಡಬೇಕು ಅಂದರೆ, ಈ ದೀಪ ಅಲಂಕಾರ, ಲೈಟು ಎಲ್ಲ ನೋಡಬೇಕು ಅಂದರೆ ನೈಟೇ ಸರಿ. ಹಾಗಾಗಿ ನಾನು ಎಷ್ಟೇ ರಶ್ ಇದ್ದರೂ ಈ ನೂಕು ನುಗ್ಗಲಲ್ಲೇ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಲೈಕ್, ಶೇರ್, ಕಮೆಂಟ್ ಮೂಲಕ ಸಿಗುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಇಲ್ಲೊಂದು ಹುಡುಗ ಮಾತ್ರ ನಿನ್ನೆ ನಾನು ಗೊಂಬೆದ ವಿಡಿಯೋ ಮಾಡಿದ್ದೆ. ಆದರೆ ಇವತ್ತು ಆ ಹುಡುಗನಿಂದ ಮತ್ತೊಮ್ಮೆ ವಿಡಿಯೋ ಮಾಡಬೇಕು ಅನಿಸ್ತು. 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತಾಯಿದ್ದ ಅಂದರೆ, ಅವ್ರ ತಂದೆ ಎಲ್ಲೋ ಹೋಗಿದ್ರು, ಅವನೇ ವ್ಯಾಪಾರ ಕರೆದ ನಮ್ಮ ಅಂಗಡಿಯಿಂದ ಮತ್ತೊಮ್ಮೆ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ. ಹಾಗಾಗಿ ಮತ್ತೆ ಗೊಂಬೆಗಳನ್ನ ನಾನು ಅವನ ಇಂಟ್ರೆಸ್ಟ್ಗೋಸ್ಕರ ನಾನು ಮತ್ತೆ ವಿಡಿಯೋ ಮಾಡಬೇಕಾಯಿತು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತನೋ ಗಾದೆ ಈ ಹುಡುಗನ ನೋಡಿ ನೆನಪಿಗೆ ಬರುತ್ತೆ. ಬಹಳ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದ. ಇಷ್ಟು ಚಿಕ್ಕ ವಯಸ್ಸಿಗೆ ಬಹಳ ಆಸಕ್ತಿ ಇದೆ. ಇದುವರೆಗೆ ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟು ನೋಡಿದ್ದಕ್ಕೆ ಬೊಂಬಾಯಿ ಮಿಠಾಯಿ ಕೂಡ ಚಪ್ಪಾಳೆ ಹಾಕ್ತಾಯಿದೆ. ನೀವು ಕೂಡ ನಮಗೆ ನಿಮ್ಮ ಕ್ಲಾಪ್ ಮೂಲಕ ಅಂದರೆ ಲೈಕ್, ಶೇರ್, ಕಮೆಂಟ್ ಮೂಲಕ, ಸಬ್ಸ್ಕ್ರೈಬ್ ಮೂಲಕ ನಮ್ಮನ್ನು ಹಾರೈಸಿ. ಧನ್ಯವಾದಗಳು.